ಅದು ನಾನು ಅಲ್ಲಿ ಸ್ಟಾಪ್ ಮಾಡಿದೆ, ಈಗ ಕಂಟಿನ್ಯೂ ಮಾಡ್ತಿದ್ದೀನಿ ನೋಡಿ. ಇದು ಅಮೇರಿಕನ್ ಬಟನ್ ಚಿಕನ್ ಅಂತೆ ನೋಡಿ. ಹಲೋ, ಇದು ಸಿಕ್ಕಿಲ್ ಚಿಕನ್ ನೋಡಿ. ಹಲೋ, ಮತ್ತು ಇದು ಜಪಾನೀಸ್ ಬಟನ್. ಇಲ್ಲಿ ಫಿಶ್ ಇದೆ ನೋಡಿ. ಮತ್ತು ದಿಸ್ ಒನ್ ಈ ಶೀಪ್. ಏನಿದು? ವಾಟ್ ಈಸ್ ದಿಸ್? ವಾಟ್ ಈಸ್ ದ ನೇಮ್? ಇದು ಗೋಟು, ಅದಕ್ಕೆ ಒಂದು ಮನೆ. ಈಗ ಟಾಟಾಸ್ನ ಮುಟ್ಟಕ್ಕೆ ಹೋಗ್ತಿದ್ವಿ. ನನಗೆ ಕ್ಯೂರಿಯಸ್ಸಿಗೆ ಭಯ ಆಗ್ತಿದೆ. ಲೆಟ್ಸ್ ಗೋ. ಇರುತ್ತೆ, ಲ್ಯಾಂಡಲ್ಲಿ ಇರುತ್ತೆ. ಟಾಟಾಸ್ ಎಲ್ಲ ಬಂದು ಹಾಟ್ ಬ್ಲಡ್ ಟೆಂಪ್ರೇಚರ್, ಅದು ಓನ್ಲಿ ಫಾರ್ ಲ್ಯಾಂಡ್. ಅದಕ್ಕೆ ಲೈಫ್ ಸ್ಪ್ಯಾನ್ ಎಷ್ಟು ಅಂದರೆ 100 to 200 ಇಯರ್ಸ್. ಇದಕ್ಕೆ ಲೈಫ್ ಸ್ಪ್ಯಾನ್ ಎಷ್ಟು ಅಂದರೆ 30 to 40 ಇಯರ್ಸ್. ಇನ್ನೊಂದು ಏನಂದರೆ ಇದು ಹೆಸರು ರೆಡ್ ಇಯರ್ ಸ್ಲೈಡ್ ಅಂದರೆ ಜಾರ್ಕೊಂಡು ಹೋಗುತ್ತೆ. ದೊಡ್ಡ ದೊಡ್ಡ ಕೆರೆ ಪಕ್ಕದಲ್ಲೆಲ್ಲ ಎಡ್ಜಸ್ಲಿ ಕುತ್ಕೊಂಡಿರುತ್ತೆ. ಅದರ ಪಕ್ಷಿ ಪ್ರಾಣಿಗಳು ಅಟ್ಯಾಕ್ ಮಾಡಕ್ಕೆ ಬಂದರೆ ಆಟೋಮೆಟಿಕ್ ಹಂಗೆ ಜಾರ್ಕೊಂಡು ಹೋಗುತ್ತೆ. ಅದಕ್ಕೆ ಇದಕ್ಕೆ ರೆಡ್ ಇಯರ್ ಸ್ಲೈಡ್ ಅಂತಾರೆ. ಇಯರ್ ಬಂದು ಇದು ಸೈಡಲ್ಲಿ ಅಲ್ಲಿ ಬಿಟ್ಟರೆ ಜಾರ್ಕೊಂಡು ಹೋಗುತ್ತೆ. ಟಚ್ ಮಾಡ್ತೀರಾ? ಟಾಟಾಸ್ಗೆಲ್ಲ ಬಂದು ಲೆಗ್ ಹೆಂಗಿರುತ್ತೆ ಅಂದರೆ ಎಲಿಫೆಂಟ್ ಲೆಗ್ ಥರ ಇರುತ್ತೆ. ಇದಕ್ಕೆ ಡಕ್ ಲೆಗ್ ಹೆಂಗಿದೆಯೋ ಆ ಥರ ಇರುತ್ತೆ. ಏನಕ್ಕೆ ಅಂದರೆ ನೀರಲ್ಲಿ ಸ್ವಿಮ್ಮಿಂಗ್ ಮಾಡೋಕ್ಕೆ. ಈಗ ಡಕ್ ತೋರಿಸ್ತೀನಿ ನಿಮಗೆ. ಹಲೋ ಗಾಯ್ಸ್. ಹಲೋ. ನೆಕ್ಸ್ಟು ಇವಾಗ ಕಾಲ್ ಡಕ್. ಇದು ಡಿಫ್ರೆಂಟ್ ಅಂತೆ. ಇದು 40 to 60 ಫೀಟ್ ಆಗುತ್ತಂತೆ. ಇದು ಇಟ್ಸ್ ವೆರಿ ಗುಡ್ ಆ್ಯಕ್ಚುಲಿ. ಕಾಂಪಿಟೇಷನ್ ಹೋಗ್ತದೆ. ಕಾಂಪಿಟೇಷನ್ ಹೆಂಗೆ ಅಂದರೆ ಕಲರ್ ಮಾರ್ಕೆಟಿಂಗ್. ಲಾಸ್ಟ್ ಇಯರ್ ಒಂದೇ ಒಂದು ಫಿಶ್ 14.8 CRಗೆ ಸೇಲ್ ಆಗಿದೆ. 1.8 ಮಿಲಿಯನ್. ಇಲ್ಲ ಜಪಾನ್ಲಿ ಕಾಂಪಿಟೇಷನ್ ಬಿಡ್ತಾರೆ. ಕಲರ್ ಮಾರ್ಕೆಟಿಂಗ್. ನಾನು ನಿಮಗೆ ಪಾರ್ಟ್ 3 ಮಾಡಿಬಿಟ್ಟು ತೋರಿಸ್ತೀನಿ ಈ ಪಾರ್ಕ್ ಬಗ್ಗೆ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇದು ಗೋಲ್ಡನ್ ಮತ್ತೆ ಇದು ಯಾವ ಪಕ್ಷಿ ಅಂತ ಗೊತ್ತಿಲ್ಲ. ಪಾರಿವಾಳ ಅನ್ಸ್ಬೋದು ನನಗೆ. ನೋಡಿ ನೋಡಿ ಎಷ್ಟು ರ್ಯಾಬಿಟ್ಸ್ ಇದೆ. ದಿಸ್ ಅಂಡ್ ಆಲ್ ಆರ್ ಕಾಲ್ಡ್ ರ್ಯಾಬಿಟ್ಸ್. ನೋಡಿ ಎಷ್ಟು ಕ್ಯೂಟ್ ಆಗಿದೆ ಇದು. ಇದು ಗ್ರೇ ಫೌಲು ನೋಡಿ ಹೇಗಿದೆ. ಇದು ಗ್ರೇ ಟರ್ಕಿ ನೋಡಿ ಹೇಗೆ ಓಡಾಡ್ತಿದೆ ಇದು. ಹಲೋ, ಅಲ್ಲೊಂದಿದೆ. ಇದು